ನಮಸ್ಕಾರ ವೀಕ್ಷಕರೇ, ಎಸ್ ಪಿ ಪಿ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನನ್ನ ಹತ್ರ ಒಂದು ಪ್ರೀತಿ ಮಿಕ್ಸರ್ ಬಂದಿದೆ. ಇದೇನಪ್ಪ ಅಂತ ಹೇಳಿದ್ರೆ ಒಳಗಡೆ ಬಾಡಿ ಎಲ್ಲ ಸುಟ್ಟೋಗಿದೆ, ಅಂದರೆ ಕರಗೋಗಿದೆ, ಸೌದೋಗಿದೆ. ಈ ಬಾಡಿನ ಯಾವ ರೀತಿಯಾಗಿ ನಾವು ಚೇಂಜ್ ಮಾಡಬೇಕು, ಹೊಸ ಬಾಡಿನ ಯಾವ ರೀತಿಯಾಗಿ ನಾವು ಸೆಟ್ ಮಾಡಬೇಕು ಈ ಮೋಟ್ರಿಗೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡಿ, ಈ ಥರ ಆಗಿದೆ ಇದು ಮಿಕ್ಸರ್ ಬಾಡಿ. ಇದು ಏನಪ್ಪ ಅಂತ ಹೇಳಿದ್ರೆ ಜಾರು ಸರಿಯಾಗಿ ಕೂರ್ತಾ ಇಲ್ಲ. ಇದ್ರೊಳಗಡೆ ಜಾರು ಹಾಕಿ ಚಾಲು ಮಾಡಲಿಕ್ಕೆ ಹೋದರೆ ಜಾರು ಎದ್ದೆದ್ದು ಬರುತ್ತೆ. ಹಾಗಾಗಿ ಇದು ಏನಪ್ಪ ಅಂತ ಹೇಳಿದ್ರೆ ಬಾಡಿನ ಚೇಂಜ್ ಮಾಡಬೇಕಂತೇಳಿ ಕಸ್ಟಮರ್ ಹೇಳಿದ್ದಾರೆ. ನಾವು ಇವಾಗ ಈ ಬಾಡಿನ ಚೇಂಜ್ ಮಾಡೋಣ. ಮೊದಲನೇದಾಗಿ ಈ ಮಿಕ್ಸರ್ ಬಾಡಿನ ನಾವು ಪೂರ್ತಿಯಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಅವಾಗೆ ಸ್ಕ್ರೂಗಳನ್ನೆಲ್ಲ ತೆಗೆದಿದ್ದೇನೆ, ವೈರ್ಗಳನ್ನು ಕಲೆಕ್ಷನ್ ಎಲ್ಲ ತೆಗೆದಿದ್ದೇನೆ ನಾನು. ಅದಕ್ಕೆ ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ನೋಡಿ, ಈ ಥರ ಮೋಟ್ರನ್ನ ಸಪ್ರೇಟ್ ಮಾಡ್ಕೊಂಡು ಎತ್ತಬೇಕಾಗತ್ತೆ. ನೋಡಿ, ಮೋಟ್ರನ್ನ ಓಪನ್ ಮಾಡ್ಕೊಂಡಿದ್ದೀನಿ ನಾನು, ಮೋಟ್ರನ್ನ ಹೊರಗೆ ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ಹೊಸ ಬಾಡಿನ ನಾನು ತೋರಿಸ್ತೇನೆ. ಹೊಸ ಬಾಡಿನ ನೋಡಿ, ಇದು ಹೊಸ ಬಾಡಿ ಪೂರ್ತಿ ಸಟ್ಟೆ ಬರುತ್ತೆ. ಇದು ಒಂದೊಂದಾಗಿ ಮೇಲ್ಗಡೆ ಟಾಪು, ಕವರ್ ಬಾಡಿ ಮತ್ತು ಬಾಟಮ್ ಪ್ಲೇಟು, ಮತ್ತು ಇದಕ್ಕೆ ಸ್ಕ್ರೂಗಳು ಮತ್ತು ವಾಯ್ಸರು, ಆಮೇಲೆ ನಾಬು, ರಬ್ಬರ್ ವಾಯ್ಸರು ಎಲ್ಲ ಪ್ರತಿಯೊಂದು ಇದರಲ್ಲೇ ಸಟ್ಟಿರುತ್ತಿದ್ದು. ಹೊಸ ಬಾಡಿನ ಚೇಂಜ್ ಮಾಡೋದೇನು ಅಷ್ಟೇನು ಕಷ್ಟ ಅಲ್ಲ, ಈಸಿಯಾಗಿರುತ್ತೆ. ಇದನ್ನು ನೀವು ಮನೆಯಲ್ಲೂ ಕೂಡ ಮಾಡ್ಬೋದು. ಬನ್ನಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಫಿಟ್ಟಿಂಗ್ ಮಾಡಬೇಕು ಹೊಸ ಬಾಡಿನ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋನ ನೋಡಿ ಅನೇಕರಿಗೆ ಶೇರ್ ಮಾಡಿ, ಕಲಿಯುವಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ನ ಶೋಲ್ಡ್ರ್ ಗನ್ನಲ್ಲಿ ಇದನ್ನು ಹೋಲ್ ಮಾಡ್ಕೋಬೇಕಾಗುತ್ತದೆ. ಚಾಕುವಲ್ಲಿ ಮತ್ತು ಸ್ಕೂಟ್ರಲ್ಲಿ ಹೋಲ್ ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ಸ್ವಲ್ಪ ಬಿರಿ ಹೊಡಿಯಂಗೆ ಆಗ್ತದೆ ಮತ್ತು ಸ್ಕ್ರ್ಯಾಚ್ ಆದಂಗೆ ಆಗ್ತದೆ. ನಾನು ಇವಾಗ ಶೋಲ್ಡ್ರ್ ಗನ್ನನ್ನು ಹೀಟಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೆ. ನೋಡಿ, ಹೀಟಾಗಿದೆ ಶೋಲ್ಡ್ರ್ ಗನ್ನು. ಇದರಿಂದ ನಾನು ರೌಂಡಾಗಿ ಹೋಲ್ ಮಾಡ್ಕೊಳ್ತಾ ಇದ್ದೇನೆ. ಈ ಚಾಕುವಿಂದ ಮತ್ತು ಸ್ಕ್ರೂಡ್ರೈವರಿಂದ ಹೋಲ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಬಿರಿ ಹೊಡೆದ್ರೆ ಪ್ಲಾಸ್ಟಿಕ್ ಹೊಡೆದೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಿರಿ ಹೊಡೆದ್ರೂ ಕೂಡ ಅದು ಹಳೇದಾಗ್ತಾ ಸ್ವಲ್ಪ ಡ್ಯಾಮೇಜು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಐರನ್ ಶೋಲ್ಡ್ರಲ್ಲಿ ನಾವು ಹೋಲ್ನ ಮಾಡ್ಕೊಳ್ಳೋದು ಒಳ್ಳೆಯದಂತ ಅನಿಸುತ್ತೆ. ಇಲ್ಲಾಂದರೆ ಮನೆಯಲ್ಲಿ ನಿಮಗೆ ಶೋಲ್ಡ್ರ್ ಗನ್ ಇಲ್ಲ ಅಂತ ಹೇಳಿದ್ರೆ ಒಂದು ಮಳೆನ ಕಾಸಿ ರೌಂಡಾಗಿ ಹೋಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹೋಲ್ ಆಗಿದೆ. ನೋಡಿ, ಈ ಥರ ಹೋಲ್ ಆಗಿದೆ. ರೌಂಡಾಗಿ ಕವರನ್ನು ಹಾಕ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರೆ ಬಾಡಿ ಗಲೀಜಾಗುತ್ತೆ, ಸ್ಕ್ರ್ಯಾಚ್ ಆಗೋ ಸಾಧ್ಯತೆಯೂ ಇರುತ್ತೆ. ಈಗ ಮೋಟ್ರನ್ನ ಬಾಡಿ ಒಳಗೆ ಇಳಿಸೋಣ. ನಾನು ಆಲ್ರೆಡಿ ಈ ಹಳೆ ಮಿಕ್ಸರ್ದು ವಾಯ್ಸರ್ಗಳಿತ್ತಲ್ಲ, ರೌಂಡ್ ವಾಯ್ಸರ್ ಇತ್ತು, ಅದನ್ನೇ ನಾನು ಕೂಡಿಸ್ತಾ ಇದ್ದೇನೆ ಕೆಳಗಡೆ ವಾಯ್ಸರ್ ಸಮೇತ. ಯಾಕಂದರೆ ಇದರ ಹೊಸ ವಾಯ್ಸರ್ನ ಕೂಡಿಸಿಲ್ಲ. ನೋಡಿ, ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಟಾಪ್ ವಾಯ್ಸರು, ರಬ್ಬರ್ ವಾಯ್ಸರ್ನ ಕ್ಲೀನ್ ಮಾಡ್ಕೊಂಡು ಅದು ತಕ್ಕಂತೆ ಕರೆಕ್ಟಾಗಿ, ಅಂದರೆ ಸ್ವಲ್ಪ ಮೋಟ್ರು ಒಳಗಡೆ ಕುಂತಾಗ ಟೈಟಾಗಿ ಬರಬೇಕು. ಸಣ್ಣ ನೋಡ್ಕೊಳ್ಳೋಣ ಒಂದು ಸರಿಯಾಗಿ. ಇದು ಸ್ವಲ್ಪ ವಾಯ್ಸರು ಕಡಿಮೆ ಆದಂಗೆ ಕಾಣಿಸ್ತದೆ. ಮತ್ತೊಂದು ಸಣ್ಣ ವಾಯ್ಸರ್ ಹಾಕಿ ಚೆಕ್ ಮಾಡಿ ನೋಡೋಣ. ನೋಡಿ, ಅಲ್ಲಿ ಫುಲ್ಲು ಗ್ಯಾಪು ಇಲ್ಲದೇ ಫಿಲ್ ಆಗಿಬಿಟ್ಟಿದೆ. ತಿರ್ಸಿ ಮೋಟ್ರು ಅಲ್ಗಡುತ್ತೋ ಇಲ್ಲ ಅಂತೇಳಿ ಚೆಕ್ ಮಾಡಿ ನೋಡೋಣ. ಸ್ವಲ್ಪ ಒಂದು ಕೈಯಲ್ಲಿ ಗಟ್ಟಿಯಾಗಿ ಒತ್ತಿ ಹಿಡ್ಕೊಂಡು ಮೋಟ್ರನ್ನ ಅಲ್ಗಾಡ್ಸಿ ನೋಡೋಣ, ಗೊತ್ತಾಗತ್ತೆ ಅವಾಗ.
ಈಗ ನೋಡಿ ಅಲುಗಾಡ್ತಾ ಇದೆ ಮೋಟ್ರು ಇನ್ನೂ ಅಲುಗಾಡ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಮತ್ತೊಂದು ವಾಯ್ಸರ್ ಕೊಡಬೇಕಾಗತ್ತೆ. ಈ ಥರ ವಾಯ್ಸರ್ನ ಮತ್ತೊಂದು ಕೊಡಬೇಕಾಗತ್ತೆ. ನಾನು ಈ ಸಪೂರ ವಾಯ್ಸರ್ನ ಹಾಕೋದಿಲ್ಲ. ಮತ್ತೊಂದು ಹೊಸ ಬಾಡಿ ಜೊತೆಗೆ ಬಂದಂಥ ಹೊಸ ವಾಯ್ಸರ್ ಸ್ವಲ್ಪ ದಪ್ಪ ಸೈಜ್ ಇದೆ, ಆ ವಾಯ್ಸರ್ನ ನಾನು ಹಾಕ್ತಾ ಇದ್ದೇನೆ. ಮೋಟ್ರನ್ನ ಸರಿಯಾಗಿ ಕೂಡಿಸ್ಕೋಬೇಕಾಗ್ತದೆ. ವಾಯ್ಸರ್ಗಳೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರು ಸೌಂಡು ವ್ಯತ್ಯಾಸ ಬರೋದಾಗ್ತದೆ, ಮತ್ತು ಒಳಗಡೆ ಮೋಟ್ರು ಇದು ಬಾಡಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೂಡಿಸ್ಬೇಕಾದ್ರೆ ನೀಟಾಗಿ ಕೂಡಿಸ್ಬೇಕಾಗತ್ತೆ. ಒಂದೊಂದು ವಾಯ್ಸರ್ನು ಕೂಡ ನೀಟಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಟೈಟ್ ಆದಂಗೆ ಕಾಣಿಸ್ತಾ ಇದೆ. ಒಂದೊಂದೇ ಸ್ಕ್ರೂಗಳನ್ನು ಹಾಕ್ಕೊಳ್ಳೋಣ. ನಾನು 2 ಬಳ್ಳಿಯಿಂದ ಮಧ್ಯದಲ್ಲಿ ಸ್ಕ್ರೂಗಳನ್ನು ಹಿಡಿದು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಸ್ಕ್ರೂ ಡ್ರೈವರು ಇರುತ್ತಲ್ಲ, ಒಂದು ಮ್ಯಾಗ್ನೆಟ್ ಸ್ಕ್ರೂ ಡ್ರೈವರು, ಅದರಲ್ಲೂ ಕೂಡ ನೀವು ಹಾಕ್ಕೋಬೋದು. ಸ್ಕ್ರೂನ ಅಂದರೆ ಒಂದು ಸೈಡು ಒಂದು ಮೂಲೆಗೆ ಒಂದು ಸ್ಕ್ರೂನ ಹಾಕಿ ಮತ್ತೊಂದು ಸೈಡು ಅದರ ಅಪೋಸಿಟ್ಟು ಮತ್ತೊಂದು ಸ್ಕ್ರೂನ ಹಾಕಬೇಕಾಗತ್ತೆ. ಯಾಕಂದರೆ ಅಪೋಸಿಟ್ಟಿಗೆ ಸ್ವಲ್ಪ ಟೈಟಾಗಿದ್ದಾಗ ಬಾಡಿ ಬ್ಯಾಲೆನ್ಸ್ ಕರೆಕ್ಟಾಗಿ ಕೂಳುತ್ತೆ. ಒಂದೊಂದಾಗಿ ನಾವು ಸ್ಕ್ರೂಗಳನ್ನು ಹಾಕ್ಕೊಳ್ಳೋಣ. ಈ ಸ್ಕ್ರೂಗಳು ಹಾಕ್ಕೊಳ್ಳೋದೇ ಇಂಪಾರ್ಟೆಂಟು. ಯಾವುದೇ ರೀತಿಯಾಗಿ ಲೂಸ್ ಆಗಿರಬಾರ್ದು. ಸ್ಕ್ರೂಗಳು ಟೈಟ್ ಆಗಬೇಕು 2 ಸೈಡು. ನಂತರ ಈ ಮೂಲೆಯಿಂದ ಆ ಮೂಲೆಗೆ ಅಪೋಸಿಟಲ್ಲಿ ಮತ್ತೆರಡು ಸ್ಕ್ರೂವನ್ನು ನಾವು ಹಾಕ್ಕೊಳ್ಳೋಣ. ಒಳಗಡೆ ಮೋಟ್ರು ಲೂಸ್ ಇರಬಾರ್ದು. ಲೂಸ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಜಾರಿಗೆ ಪೆಟ್ಟು ಬೀಳುತ್ತೆ. ಮತ್ತು ಈ ಕಡೆ ಒಂದೊಂದು ಸ್ಕ್ರೂ ಹಾಕ್ಕೊಳ್ಳೋಣ. ಜಾರಿಗೆ ಪೆಟ್ಟು ಬೀಳುತ್ತೆ, ಇಲ್ಲಾಂದರೆ ಬಾಡಿ ಮತ್ತೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೋಟ್ರು ಒಳಗಡೆ ಸೆಂಟ್ರಲ್ಲಿ ಗಟ್ಟಿಯಾಗಿರಬೇಕು, ಯಾವುದೇ ರೀತಿ ಶೇಕ್ ಆಗಬಾರ್ದು. ಎರಡು ಸೈಡನ್ನು ಸ್ಕ್ರೂನ ಹಾಕ್ಕೊಳ್ಳೋಣ. ನಾನು ಕೆಲವೊಂದು ಐಟಮ್ಗಳನ್ನು, ಈ ರೋಟ್ರ್ ಸ್ವಿಚ್ ಆಗಲಿ, ಆಮೇಲೆ ಕೆಲವೊಂದು ವಾಯ್ಸರ್ಗಳನ್ನು ನಾನು ಹಳೆ ಮಿಕ್ಸರ್ ಬಾಡಿ ಇದೆಯಲ್ಲ ಅದರಲ್ಲಿದ್ದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಹೊಸದು ಯಾವುದೂ ಹಾಕ್ತಾಯಿಲ್ಲ. ಬಾಡಿ ಮತ್ತು ಸ್ಕ್ರೂಗಳನ್ನು ಮಾತ್ರ ಹೊಸದು ಹಾಕ್ತಾ ಇದ್ದೇನೆ. ಹಳೆಯದನ್ನೇ ಯೂಸ್ ಮಾಡ್ತಾ ಇದ್ದೇನೆ ನಾನು. ನೋಡಿ, ಸ್ಕ್ರೂ ಎಲ್ಲ ಟೈಟ್ ಆಗಿದೆ. ಇವಾಗ ಒಂದು ಸತಿ ಮೋಟ್ರನ್ನ ಅಲುಗಾಡ್ಸಿ ನೋಡೋಣ. ನೋಡಿ, ಟೈಟ್ ಆಗಿದೆ. ಈ ಥರ ಟೈಟ್ ಆಗಿರಬೇಕು, ಯಾವುದೇ ರೀತಿ ಲೂಸ್ ಆಗಿರಬಾರ್ದು. ನೋಡಿ, ಇದರ ರೋಟ್ರ್ ಸ್ವಿಚ್ಚನ್ನು ನಾನು ತೆಗೆದು ಹೊಸ ಬಾಡಿಗೆ ನಾನು ಉಪಯೋಗಿಸ್ತಾ ಇದ್ದೀನಿ. ಇದು ರೋಟ್ರ್ ಸ್ವಿಚ್ಚು ಚೆನ್ನಾಗೇ ಇದೆ ಇದು, ಹಾಗಾಗಿ ಇದನ್ನೇ ನಾನು ಹಾಕ್ತಾ ಇದ್ದೇನೆ. ಎರಡು ಕಡೆ ಸ್ಕ್ರೂನ ಹಾಕ್ಕೊಳ್ಳೋಣ. ಸ್ಕ್ರೂ ಸ್ವಲ್ಪ ಉದ್ದ ಇದೆ. 2 ವಾಯ್ಸರ್ನ ಹಾಕ್ಕೊಂಡು ನಾವು ಸ್ಕ್ರೂನ ಹಾಕ್ಕೋಬೇಕಾಗ್ತದೆ. ಕೆಲವೊಂದು ರೋಟ್ರ್ ಸ್ವಿಚ್ಗೆ ನಟ್ ಬರುತ್ತೆ, ಇದಕ್ಕೆ ಸ್ಕ್ರೂಗಳು ಬಂದಿದೆ. ಸ್ಕ್ರೂನ ಒಂದು ಸತಿ ಹಾಕ್ಕೊಂಡು ನೋಡೋಣ ಟೈಟ್ ಆಗುತ್ತಿಲ್ಲ ಅಂಥೇಳಿ.
ಉದ್ದ ಆಗ್ತಾ ಇದೆ ಇದನ್ನು ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಕಟಿಂಗ್ ಪ್ಲೇಯರಲ್ಲಿ ಅರ್ಧಕ್ಕೆ ಕಟ್ ಮಾಡ್ಕೊಂಡು ನಂತರ ವಾಯ್ಸರ್ ಕೊಟ್ಟು ಕೂರ್ಸೋಣ. ಇದ್ರ ಫುಲ್ಲು ವೈರಿಂಗು, ಮೋಟ್ರ್ ವೈರಿಂಗು, ಆಮೇಲೆ ಕಾರ್ಬನ್ ಬ್ರಷ್ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಆರ್ಮಿಚರ್ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಲಿಲ್ಲ ಆದವರು ನಾನು ಎಂಡ್ ಸ್ಕ್ರೀನಲ್ಲಿ ವಿಡಿಯೋನ ಹಾಕ್ತೇನೆ. ವಿಡಿಯೋನು ಕೂಡ ಸಂಪೂರ್ಣವಾಗಿ ನೋಡಿ. ಹಾಗೆ ವಿಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಕಾಮೆಂಟ್ ನಮಗೆ ಅವಶ್ಯಕತೆ ಇರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ ಇವಾಗ ಸ್ಕ್ರೂ ಕೂಡಿಸ್ಕೊಳ್ಳೋಣ. ನೋಡಿ ಇವಾಗ ಸರಿಯಾಗಿದೆ. ಮತ್ತೇನಾದರೂ ಅರ್ಥ ಆಗಿಲ್ಲ ಆದರೂ ಕೂಡ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಯಾವ ಮಿಕ್ಸರ್ ಸಂಬಂಧಿತ ಯಾವುದರ ವಿಚಾರ ಇದ್ದರೂ ಕೂಡ ನೀವು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮಗೆ ಅರ್ಥ ಆಗದಿರೋ ವಿಚಾರಗಳಿದ್ದರೆ. ಯಾವುದೇ ರೀತಿ ಗಡಿಬಿಡಿ ಮಾಡ್ಕೋಬೇಡಿ. ಬಾಡಿನ ಫಿಟ್ ಮಾಡಬೇಕಾದ್ರೆ ಸ್ವಲ್ಪ ಕೂಲಾಗಿ ಬಾಡಿನ ಫಿಟ್ ಮಾಡ್ಕೊಳ್ಳಿ. ಈಗ ಫಿಟ್ ಆಗಿದೆ. ಇದಕ್ಕೆ ನಾವು ನಾಬ್ನ ಕುಳಿಸೋಣ. ನೋಡಿ ಸರಿಯಾಗಿದೆ, ಸರಿಯಾಗಿ ತಿರುಗ್ತಾ ಉಂಟು. ನೋಡಿ ಈ ಪುಟ್ಟು ಇದೆಯಲ್ಲ ವೈಸರ್ಗಳು, ಕೆಳಗಡೆ ಸಪೋರ್ಟಿಂಗ್ ವೈಸರ್ಗಳು, ಇದನ್ನು ನಾವು ಕುಳಿಸ್ಕೋಬೇಕಾಗ್ತದೆ ಬಾಟಮ್ ಕ್ಯಾಪಿಗೆ. ಈ ರೀತಿಯಾಗಿ ನೀಟಾಗಿ ಒಂದೊಂದೇ ವೈಸರ್ಗಳನ್ನು ಕುಳಿಸ್ಕೋಬೇಕು. ನಂತರ ಸ್ವಿಚ್ಚನ್ನು ರೋಟ್ರ್ ಸ್ವಿಚ್ಚಿಗೆ ವೈರ್ ಕಲೆಕ್ಷನ್ ಮಾಡೋಣ. ನಿಮಗೆ ಇದರಲ್ಲಿ ವೈರ್ ಕಲೆಕ್ಷನ್ ಸರಿಯಾಗಿ ಗೊತ್ತಾಗದೇ ಇದ್ದರೆ, ಸರಿಯಾಗಿ ಕಾಣಿಸ್ದೇ ಇದ್ದರೆ ಆಗಲೇ ಹೇಳ್ದಂಗೆ ವೈರಿಂಗ್ ವಿಡಿಯೋ ಕೊನೆಯಲ್ಲಿ ನಾನು ಹಾಕ್ತೇನೆ, ಅದನ್ನು ಕೂಡ ನೋಡಿ. ರೋಟ್ರ್ ಸ್ವಿಚ್ಚಿಗೆ ಸರಿಯಾಗಿ ಎಲ್ಲದನ್ನು ವೈರಿಂಗ್ ಮಾಡ್ಕೊಳ್ಳೋಣ. ಮೇನ್ಸ್ ವೈರ್ನು ಕೂಡ ಕಲೆಕ್ಷನ್ ಮಾಡ್ಕೊಂಡು ಚೆಕ್ ಮಾಡಿ ನೋಡೋಣ. ಮಿಕ್ಸರ್ ಸರಿಯಾಗಿದೆಯೋ ಇಲ್ಲ ಬೇರೆ ಸೌಂಡ್ ಬರ್ತಿದೆಯೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿ ನೋಡಬೇಕಾಗತ್ತೆ. ಲೋಡ್ ಸ್ವಿಚ್ ಕನೆಕ್ಷನ್ ಮಾಡ್ಕೊಳ್ಳೋಣ. ಬಾಟಮ್ ಬಾಡಿಗೆ ಲೋಡ್ ಸ್ವಿಚ್ ಹಾಕುವಂಥ ಒಂದು ಹೋಲ್ ಇರುತ್ತೆ, ಅದಕ್ಕೆ ನಾವು ಹಾಕೋಬೇಕಾಗ್ತದೆ. ನೋಡಿ ಈ ಥರ ಒಂದು ನಟ್ಟನ್ನು ನಾವು ತಗೋಬೇಕಾಗುತ್ತೆ, ಲೋಡ್ ಸ್ವಿಚ್ಚಿಗೆ ನಟ್ಟು. ಇದು ಸರಿಯಾಗಿ ನಾವು ಕೂರಿಸ್ಕೋಬೇಕಾಗ್ತದೆ. ನೋಡಿ ಈ ಥರ ಲೋಡ್ ಸ್ವಿಚ್ಚನ್ನು ನಾವು ಬೆಳಗ್ಗೆ ಲೋಡ್ ಸ್ವಿಚ್ನ ನೀಟಾಗಿ ಕುಳಿಸ್ಕೋಬೇಕಾಗ್ತದೆ. ನೋಡಿ ಟೈಟ್ ಆಗಿದೆ. ಇದು ಮೇಲ್ಗಡೆ 6 ಸ್ಕ್ರೂಗಳನ್ನು ಹಾಕೋಬೇಕಾಗ್ತದೆ.
ಸತಿ ಮಿಕ್ಸರ್ನ ಒರೆಸ್ಕೊಬಿಡೋಣ ಪೂರ್ತಿಯಾಗಿ. ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಚೆಕ್ ಮಾಡೋಣ. ನೋಡಿ ಹೊಸ ಮಿಕ್ಸರ್ ಆದಂಗೆ ಆಯಿತು. ಈಗ ಒಂದು ಕಪ್ಲೇಯರ್ನ ಹಾಕ್ಕೊಳ್ಳೋಣ ಮೇಲ್ಗಡೆ. ಟೈಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಕಪ್ಲೇಯರ್ನ ಗಟ್ಟಿಯಾಗಿ ಹಾಕೋಬೇಕಾಗುತ್ತೆ. ಯಾವುದೇ ರೀತಿಯಾಗಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಮೊದಲು ಹಳೆ ಮಿಕ್ಸರ್ ಯಾವುದೇ ರೀತಿಯ ಸೌಂಡ್ ಇತ್ತು ಅದೇ ಥರನೇ ಸೌಂಡ್ ಇದೆ. ಸೌಂಡ್ ಯಾವುದೇ ರೀತಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಈಗ ಜಾರ್ ಹಾಕಿ ಚೆಕ್ ಮಾಡಿ ನೋಡೋಣ. ಒಂದು ಸರಿಯಾಗಿದೆ ಇದು. ಜಾರು ಸರಿಯಾಗಿ ಕೂಡಿಸ್ಕೊಂಡು ಒಂದ್ಸತಿ ಹಾಕಿ ಚೆಕ್ ಮಾಡಿ ನೋಡೋಣ. ಸೌಂಡಲ್ಲೂ ಕೂಡ ಯಾವುದೇ ರೀತಿಯಾದ ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಕ್ಲೀನಾಗಿದೆ. ಹಳೆ ಮಿಕ್ಸರ್ ಹೋಗಿ ಹೊಸ ಮಿಕ್ಸರ್ ಆಗಿದೆ ಇವಾಗ.